ಸದ್ಯ ಸಾವಿರಾರು ಜನ ಲಕ್ಷಾಂತರ ಜನ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಪ್ರತಿನಿತ್ಯ ಹೋಗ್ಬರ್ತಕ್ಕಂಥದ್ದು. ಅದೊಂದು ಅತ್ಯಂತ ಒಂದು ಪವಿತ್ರವಾದ ಸ್ಥಳ. ಅಲ್ಲಿ ಹೋಗ್ಬೇಕಾದಂಥ ಅರಣ್ಯ ಪ್ರದೇಶದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಟಿಕೆಟ್ಗಳು ತಗೊಂಡಿದ್ದಾರೆ. ಆನ್ಲೈನಲ್ಲಿ 6 ಗಂಟೆ 28 ನಿಮಿಷದಲ್ಲಿ ಟಿಕೆಟ್ಗಳನ್ನು ತಗೊಂಡಿದ್ದಾರೆ. ಬೆಳಿಗ್ಗೆ ಜನಗಳು ಓಡಾಡ್ತಾ ಇದ್ದಾರೆ, ಮುಂದೆನೂ ಹೋಗಿದ್ದಾರೆ, ಹಿಂದೆನೂ ಜನ ಇದ್ದಾರೆ. ಹರ್ಷಿತ್ ಗೌಡರ ತಾಯಿ ಈ ಮಗುನ ಕೈ ಹಿಡ್ಕೊಂಡಿರ್ತದೆ. ಏಕಾಏಕಿ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ನುಗ್ಗಿ ಬಂದಿದ್ದು ಆ ಮಗುನ ಎತ್ಕೊಂಡೇ ಹೊಟ್ಟೋಗುತ್ತೆ. ಮಗುನ ಅವ್ರ ಕೈಯಿಂದ ಕಿತ್ಕೊಂಡು ಮಗುನೇ ಎತ್ಕೊಂಡು ಹೋಗ್ತಾರೆ. ಹೋಗಿ ರಕ್ತ ಎಲ್ಲ ಹೀರಿ ಒಂದು ಬಂಡೆ ಹತ್ರ ಹಾಕ್ಬಿಟ್ಟು ಇಡೀ ಮೈಯಲ್ಲಿರ್ತಕ್ಕಂಥ ರಕ್ತ ಎಲ್ಲ ಹೀರ್ಕೊಂಡಿರುತ್ತೆ, ಕುಡಿದಿರ್ತದೆ. പക്ഷേ ಎಲ್ಲೂ ಆ ಒಯ್ದ ದಾರಿನಲ್ಲಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಈ ಥರ ಐತೆ, ಚಿರತೆ ಐತೆ, ಇಲ್ಲ ಹುಲಿ ಐತೆ, ಆನೆ ಐತೆ ಅಂತಕ್ಕಂಥದ್ದು. ಮತ್ತು ಆ ಜಾಗದಲ್ಲಿ ಹೋಗ್ಬೇಕಾದ್ರೆ ಹಣವನ್ನು ತಗೊತೀರಿ ನೀವು. ಆ ಜೀವನಕ್ಕೆ ಬೆಲೆ ಕಟ್ಟೋಕ್ಕಾಗುತ್ತೆ? ಒಂದು ಸಲ ಪ್ರಾಣ ಹೋದ್ಮೇಲೆ ಬೆಲೆ ಕಟ್ಟೋಕ್ಕಾಗುತ್ತಾ? ಸಂಪೂರ್ಣವಾಗಿ ಅರಣ್ಯ ಇಲಾಖೆಯ ನಿರ್ಲಕ್ಷ್ಯದಿಂದ ಆ ಮಗು ಸಾವಿಗೀಡಾಗಿರ್ತಕ್ಕಂಥದ್ದು. ಈ ರೀತಿಯ 9 ವರ್ಷದ ಪುಟ್ಟ ಕಂದು ನಮ್ಮ 3ನೇ ಕ್ಲಾಸ್ ಪಾಸಾಗಿ 4ನೇ ಕ್ಲಾಸ್ಗೆ ಅಡ್ಮಿಷನ್ ಆಗಬೇಕಾಯ್ತು ಇವತ್ತು. ಇದಕ್ಕೆಲ್ಲ ಸಂಪೂರ್ಣವಾಗಿ ಅರಣ್ಯ ಇಲಾಖೆಯ ಕಾರಣ ಇರೋದ್ರಿಂದ 5 ಲಕ್ಷ ಪರಿಹಾರದಿಂದ ಏನೋ ಆ ಕುಟುಂಬ ಏನೋ ಇದಾಗಿಲ್ಲ. ಅವರು 9 ತಿಂಗಳು ಎತ್ತಿ ಒತ್ತಿ ಸಾಕಿ ಇವತ್ತು ಒಂದು ಒಳ್ಳೆ ಶಾಲೆಗೆ ಸೇರಿಸಿ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡಬೇಕು ಅಂತ ಹುಡುಗಲಿಂದ ಬಂದು ಜೀವನವನ್ನು ಕಟ್ಕೊಂಡು ಇಲ್ಲಿ ಅವರ ತಂದೆ ಆಟೋವನ್ನು ಓಡಿಸ್ಕೊಂಡು ಅಮ್ಮ ಇನ್ನೊಂದು ಕಡೆ ಎಲ್ಲ ಕೆಲಸಕ್ಕೆ ಹೋಗಿ ಜೀವನ ಮಾಡಿಸ್ತಿರ್ತಕ್ಕಂಥ ಆ 9 ವರ್ಷದ ಮಗು ಏನು ಹಸುನಿಗಿದೆ, ಇದಕ್ಕೆ ಸಂಪೂರ್ಣವಾಗಿ ಅರಣ್ಯ ಇಲಾಖೆ ಕಾರಣ ಅಂತಕ್ಕಂಥದ್ದನ್ನ ಹೇಳ್ತೇನೆ. ಇಲ್ಲಿ ಸಾವಿರಾರು ಭಕ್ತಾದಿಗಳು ಮಲೆ ಮಹದೇಶ್ವರನ ಬೆಟ್ಟಕ್ಕೆ ಬಂದೊಯ್ತಾರೆ. ಅರಣ್ಯ ಪ್ರದೇಶ, ಅಲ್ಲಿ ಸುರಕ್ಷಿತವಾದ ಒಂದು ವಾತಾವರಣ ನಿರ್ಮಾಣ ಆಗಬೇಕು. ಅಲ್ಲಿ ಎಲ್ಲಿದೆ ಅದನ್ನ ತಂತಿ ಬೇಲಿಗಳನ್ನು ಹಾಕಬೇಕು. ಈಗ ಆನೆ ತುಳಿತಕ್ಕೆ ಒಳಗಾದರೆ ರಾಜ್ಯ ಸರ್ಕಾರ ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಂದರ್ಭದಲ್ಲಿ, ನಾನೇ ಹಾಸನ ಉಸ್ತುವಾರಿ ಸಚಿವನಾಗಿರ್ತಕ್ಕಂಥ ಸಂದರ್ಭದಲ್ಲಿ 15 ಲಕ್ಷ ರೂಪಾಯಿಗಳನ್ನು ಕೊಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಮಾಡಿದ್ರು. ಆನೆಯಿಂದ ಸೊತ್ತೆ ಬೇರೆ ಇಲ್ಲ, ಹುಲಿಯಿಂದ ಸೊತ್ತೆ ಬೇರೆ ಇಲ್ಲ, ಚಿರತೆಯಿಂದ ಸೊತ್ತೆ ಬೇರೆ ಇಲ್ಲ. ಏನು ಪ್ರಾಣಿಗಳಿಂದ ಮಾನವ ಹಾನಿ ಆಯ್ತಾ ಇದೆ, ಅವ್ರಿಗೆ ಎಲ್ರಿಗೂ 15 ಲಕ್ಷ ರೂಪಾಯಿ ಕೊಡಬೇಕು ಅಂತಕ್ಕಂಥದ್ದು. ಇಂಥ ಕುಟುಂಬಕ್ಕೆ ನಮ್ಮ ಇಲಾಖೆಯಲ್ಲಿ ಆ ಕುಟುಂಬದಲ್ಲಿ ಏನು ಓದಿದ್ದಾರೆ, ಅವ್ರ ತಂದೆ ಇರ್ಬೋದು, ತಾಯಿದೆ ಇರ್ಬೋದು, ಮಕ್ಕಳಿರ್ಬೋದು, ಒಂದು ಸರ್ಕಾರಿ ಕೆಲಸವನ್ನು ಕೊಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದನ್ನ ನಾನು ಒತ್ತಾಯವನ್ನು ಮಾಡ್ತೇನೆ.